ಮಹಾಪ್ರಪಂಚಕ್ಕೆ ಆತ್ಮೀಯ ಸ್ವಾಗತ. ನಾನು ಸಂಗೀತ ಶೆಟ್ಟಿ. ನನ್ನ 4ನೇ ವಿಡಿಯೋದಲ್ಲಿ ಚಪಾತಿಗೆ ಸಖತ್ ಟೇಸ್ಟ್ ಕೊಡೋ ಕ್ಯಾಪ್ಸಿಕಮ್ ಪಲ್ಯವನ್ನ ಮಾಡ್ತಿದ್ದೇನೆ. ನಾನೀಗ ಕ್ಯಾಪ್ಸಿಕಮ್ ಪಲ್ಯ ಮಾಡೋದಕ್ಕೆ 2 ಕ್ಯಾಪ್ಸಿಕಮ್, 4 ಮೆಣಸಿನಕಾಯಿ, 4 ಈರುಳ್ಳಿಯನ್ನ ತಗೊಂಡಿದ್ದೇನೆ. ಮೊದಲು ಕ್ಯಾಪ್ಸಿಕಮ್, ಮೆಣಸಿನಕಾಯಿ, ಈರುಳ್ಳಿಯನ್ನ ಕಟ್ ಮಾಡ್ಕೊಳ್ಬೇಕು. ಬಳಿಕ ಒಂದು ಪ್ಯಾನ್ಗೆ ಚಿಕ್ಕ ಲೋಟದ 1/4 ಭಾಗದಷ್ಟು ಎಣ್ಣೆ ಹಾಕಿ ಸ್ಟವ್ ಮೇಲಿಟ್ಟು ಕಾಯಿಸ್ಕೊಳ್ಬೇಕು. ನಂತರ ಸ್ವಲ್ಪ ಸಾಸಿವೆ ಹಾಕಿ ಕಟ್ ಮಾಡಿರುವ ಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್, ಮೆಣಸಿನಕಾಯಿ ಎಣ್ಣೆಯಲ್ಲಿ ಅರ್ಧದಷ್ಟು ಮಾಗಿದ ಬಳಿಕ ಕತ್ತರಿಸಿ ಇಟ್ಟುಕೊಂಡಿರುವ ಈರುಳ್ಳಿಯನ್ನ ಹಾಕಿ 1 ನಿಮಿಷ ಮತ್ತೆ ಫ್ರೈ ಮಾಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1.5 ಸ್ಪೂನ್ ಕೆಂಪು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದೆರಡು ನಿಮಿಷದ ಬಳಿಕ ಪ್ಲೇಟ್ ಮುಚ್ಚಿ ಸಣ್ಣ ಹುರಿಯಲ್ಲಿ ಮಾಗಿಸಿ. ಈಗ ಚಪಾತಿ ಜೊತೆಗೆ ತಿನ್ನೋದಕ್ಕೆ ಕ್ಯಾಪ್ಸಿಕಮ್ ಪಲ್ಯ ರೆಡಿಯಾಯಿತು. ವಿಡಿಯೋ ನೋಡೋದ್ರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.